ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರ್ಯಾರು RCB ಫ್ಯಾನ್ಸ್ ಇದ್ದೀರಾ ಎಲ್ರಿಗೂ ಶುಭ ಸುದ್ದಿ. ಏನಪ್ಪ ಅಂತ ಹೇಳಿದ್ರೆ, ಹೌದು IPL 2025 ಸ್ಕೆಡ್ಯೂಲಿಂಗ್ಸು ಪ್ರಕಟ ಆಗಿದೆ. ಯಾವಾಗ ಯಾರ ಮ್ಯಾಚು, ಯಾರೊಟ್ಟಿಗೆ, ಎಲ್ಲಿ, ಹೇಗೆ, ಉದ್ಘಾಟನಾ ಸಮಾರಂಭದಲ್ಲಿ ಯಾವ್ಯಾವ ಮ್ಯಾಚ್ಗಳು ಆಡ್ತಾ ಇದ್ದಾವೆ. ಅದರಲ್ಲೂ ನಮ್ಮ RCB ಅಂತ ಬಂದಾಗ ಫಸ್ಟ್ ಮ್ಯಾಚಲ್ಲಿ ಇಟ್ಟಿರ್ತಾರೆ. ಯಾಕಪ್ಪ ಅಂತ ಹೇಳಿದರೆ ಅದು RCB ಕ್ರೇಜು, RCB ಗತ್ತು, RCBಗಿರೋ ಫ್ಯಾನ್ಸ್ ಕ್ರೇಜು. ಯಾಕಂದರೆ ಶುಭ ಆರಂಭದೊಂದಿಗೆ ನಮ್ಮ RCB ಮ್ಯಾಚ್ ಶುಭ ಸೂಚನೆ ಕೊಡ್ತು ಅಂತ ಹೇಳಿದರೆ ಎಲ್ಲೋ ಹೋಗ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಯಾರೊಟ್ಟಿಗಪ್ಪ ಈ ಮ್ಯಾಚು, ಹೇಗೆ, ಎಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಲಾಸ್ಟ್ ಇಯರ್ ನಾವು ಇವ್ರಿಗೆ ಆಪೋಸಿಟ್ ಸೋತಿದ್ವಿ. ಸಿಕ್ಕಾಪಟ್ಟೆ ಫೀಲಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗಿತ್ತು. ಸಿರಾಜ್ ಅವ್ರು ಕೂಡ ಹತ್ತಿದ್ರು. ಸೊ ಅದನ್ನೆಲ್ಲ ಮೆಲ್ಕಾಕೋದ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾರ ಒಟ್ಟಿಗೆ ಫಸ್ಟ್ ಮ್ಯಾಚ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ RCB ಅಂತ ಬಂದ ತಕ್ಷಣನೇ ಎಲ್ಲ ಕಿವಿನೂ ಈಗ ಹರಡ್ಬಿಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಕ್ರೇಜ್ ಆ ಥರ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೊನೆ ಕ್ಷಣದವರೆಗೂ, ಕೊನೆ ಗಳಿಗೆವರೆಗೂ ನಾವು ಸೋಲ್ತೀವಿ ಅಂತ ಗೊತ್ತಿದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ RCB ಟೀಮ್ಗೆ ಮಾತ್ರ. ಸೊ ಈ ವರ್ಷ ನಮ್ಮ ದಿನೇಶ್ ಕಾರ್ತಿಕ್ ಅವರಾಗಿರ್ಬೋದು, ಒಂದು RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೀಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಅಳೆದು ತೂಗಿ ಯೋಚನೆ ಮಾಡಿ ತುಂಬಾನೇ ಒಂದು ಕ್ಯಾಲ್ಕುಲೇಷನ್ನ ಹಾಕಿ ಒಂದು ಹೊಸ ಅಧ್ಯಾಯ ಶುರು ಆಗಬೇಕು ಅಂತ ಹೇಳ್ಬಿಟ್ಟು ಹೊಸಬ್ರನ್ನಾಗಿರಲಿ, ಬೇರೆ ಬೇರೆ ಟೀಮ್ ಅವ್ರನ್ನಾಗಿರಲಿ ತೊಗೊಂಡಿದ್ದಾರೆ. ಹಾಗೆ ನಮ್ಮ ಹಳೆ ಹುಲಿಗಳು ಸಿರಾಜ್ ಆಗಿರ್ಬೋದು, ಫಾಫ್ ಆಗಿರ್ಬೋದು, ಮ್ಯಾಕ್ಸಿ ಆಗಿರ್ಬೋದು, ಇವ್ರನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀವಿ. ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತೀವಿ. ಎಷ್ಟೊಂದು ವರ್ಷಗಳು ನಮ್ಮ ಟೀಮಿಗೆ ಆಡಿದ್ದಾರೆ. ನೀವು ನೋಡಿರ್ತೀರ ಕ್ಯಾಪ್ಟನ್ಸಿ ನಮ್ಮ ರಜತ್ ಪಟ್ಟಿದಾರ್ ಅವ್ರಿಗೆ ಪ್ರೆಸ್ ಮೀಟ್ ಆಗಿ ಅನೌನ್ಸ್ ಮಾಡಿದ ತಕ್ಷಣವೇ ನಮ್ಮ ಚಹಲ್ ಆಗಿರ್ಬೋದು ಎಷ್ಟೋ ವರ್ಷ ಹಳಬ್ರು, ಆಮೇಲೆ ಫಾಫ್ ಆಗಿರ್ಬೋದು, ಎಲ್ಲರೂ ಎಷ್ಟು ಚೆನ್ನಾಗಿ ಖುಷಿಯಿಂದ ಆ ಲಾಯಲ್ಟಿನ ತೋರಿಸಿದ್ರು, ಥ್ಯಾಂಕ್ಸ್ನ ಹೇಳಿದ್ರು. ನಮ್ಮ ಕೊಹ್ಲಿ ಅವರು ಕೂಡ ನನಗೆ ಯಾವ ರೀತಿ ಸಪೋರ್ಟ್ ಕೊಡ್ತಿರೋ ಅದೇ ರೀತಿ ನೀವು ರಜತ್ ಪಟ್ಟಿದಾರ್ ಅವ್ರಿಗೂ ಸಪೋರ್ಟ್ ಕೊಡಬೇಕು. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಒಂದು ನೆಗೆಟಿವ್ ಆಗಿ ತಗೋಬೇಡಿ, ನಮಗೆ ಎಲ್ಲ ಖುಷಿ ಇದೆ ಅಂತ ಹೇಳ್ಬಿಟ್ಟು ಆ ಲೆವೆಲಿಗೆ ಸಪೋರ್ಟನ್ನ ತೋರಿಸಿದಂತಹ ಟೀಮು ನಮ್ಮ RCB ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದೇ ಒಂದು ಕಾರಣಕ್ಕೇನೆ ನಮ್ಮ RCBಗೆ ಅಷ್ಟೊಂದು ಕ್ರೇಜ್ ಇರೋದು. ಸೊ ಮೊದಲನೇದಾಗಿ ಏನಪ್ಪ, ಈ ವರ್ಷ ಯಾವುದರಿಂದ ಶುಭ ಸೂಚನೆ ಸ್ಟಾರ್ಟ್ ಆಗ್ತಿದೆ, ಶುಭಾರಂಭ. ಎಲ್ಲರೂ ಹೇಳ್ತಾರೆ ದೇವ್ರಿಗಪ್ಪ ಫಸ್ಟ್ ಮ್ಯಾಚ್ ಯಾವತ್ತಿದ್ರು ದೇವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ವರ್ಷದ ಫಸ್ಟ್ ಮ್ಯಾಚ್ ನಿಜವಾಗ್ಲೂ ಗೆಲ್ಲಿ ಅಂತ ಹಾರೈಸೋಣ. ಹೌದು, ಪ್ರತಿ ವರ್ಷ ನಾವು ಆಲ್ರೆಡಿ ಎಷ್ಟೊಂದು ವರ್ಷ ಕೊಟ್ಬಿಟ್ಟಿದ್ದೀವಿ ದೇವ್ರಿಗೆ. ಸೊ ಈ ವರ್ಷ ಶುಭ ಆರಂಭದಿಂದ, ಉದ್ಘಾಟನಾ ಒಂದು ಸಮಾರಂಭದಿಂದನೇ ನಮ್ಮ ಒಂದು ಟೀಮ್ ಇದು ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ RCB ವರ್ಸಸ್ KKR ಕೋಲ್ಕತ್ತಾ ಅಲ್ಲಿ ನಡೀತಾ ಇದೆ. KKR ಅಂದ ತಕ್ಷಣ CSK ಬಿಟ್ರೆ ನೆಕ್ಸ್ಟ್ ನಮಗೆ ಕಿವಿ ಅರಳಿಸೋದೆ KKRಗೆ. ಯಾಕಪ್ಪ ಅಂತ ಹೇಳಿದ್ರೆ KKR ಅಲ್ಲಿ ಗೌತಮ್ ಗಂಭೀರ್, ಸೊ ಅವರಿದ್ದಾರೆ. ಅವ್ರದ್ದು ಒಂದು ಹೀಟ್ ಮೂಮೆಂಟ್ ಏನಿತ್ತಲ್ವ, ನಮ್ಮ ಕೊಹ್ಲಿದಾಗಿರ್ಬೋದು, ಅವ್ರದ್ದಾಗಿರ್ಬೋದು, ಆ ಹೀಟ್ ಆರ್ಗ್ಯುಮೆಂಟ್, ಆ ಒಂದು ಜಗಳ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಯಾಕಂದರೆ ಯಾರೇ ಕೊಹ್ಲಿನ ಕೆಣಕಿದ್ರು ನಾವು ಅವ್ರನ್ನ ಮಾತ್ರ ಜನ್ಮದಲ್ಲಿ ಮರೆಯಲ್ಲ. ಸೊ ಆ ಲೆವೆಲಿಗೆ ನಾವು ಫ್ಯಾನ್ಸ್ಗಳು ಒಂಥರ ಅವ್ರಿಗೆ ಮನಸ್ಸಲ್ಲಿ ಇರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಸೊ ಅಷ್ಟರ ಮಟ್ಟಿಗೆ ನಾವು ಅಡಿಕ್ಟ್ ಆಗಿದ್ದೀವಿ RCBಗೆ ಅಂತ ಬಂದಾಗ. ಮತ್ತು ನಮ್ಮ ಹಳೆ ಹುಲಿ, ಗರ್ಜಿಸುವಂಥ ಹುಲಿ ಕೊಹ್ಲಿ ಅಂತ ಬಂದಾಗ ಯಾರೇ ಕೊಹ್ಲಿಗೆ ಅಡ್ಡ ಬಂದರು, ಎದುರಾಕೊಂಡ್ರು, ನಾವು ಫ್ಯಾನ್ಸ್ಗಳಿದ್ದೀವಲ್ಲ ಅವ್ರನ್ನ ಟ್ರೋಲ್ ಮಾಡಿನೇ ಅವ್ರಂಗೆ ಸುಸ್ತಾಗಿ ಹೋಗಿರ್ಬೇಕು, ಆ ಲೆವೆಲಲ್ಲಿ ಸಪೋರ್ಟ್ ಕೊಡ್ತೀವಿ. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ಮ್ಯಾಚ್ ಯಾರ್ದಪ್ಪ ಅಂತ ಹೇಳಿದ್ರೆ KKR ವರ್ಸಸ್ ನಮ್ಮ RCB ಉದ್ಘಾಟನಾ ಸಮಾರಂಭ ಮಾರ್ಚ್ 21ಗೆ ನಡೀತಾ ಇದೆ. ಸೊ ಹಾಗೆ ಅವತ್ತಿನ ದಿನ ಕೋಲ್ಕತ್ತಾಲ್ಲಿ ನಡೀತಾ ಇದೆ. ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ ಅವ್ರದ್ರಲ್ಲಿ ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ. ಯಾವಾಗ್ಲೂ ಅವ್ರದ್ದು ಬೌಲಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ. ಮತ್ತು ಆಲ್ರೌಂಡರ್ಸ್ ಕೂಡ ಹಾಗೆ ಇದ್ದಾರೆ. ಸೊ ನಮ್ಮದ್ರಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಕೆಲವರಿಗೆ ಇಂಜುರೀಸ್ ಕೂಡ ಆಗಿದೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಪ್ಲೇಯಿಂಗ್ 11 ಯಾವ ಥರ ಇದೆ, ಸ್ಕ್ವಾಡ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಂಡ್ ಮೂಮೆಂಟಲ್ಲೇ ತಿಳಿಸೋಕ್ಕೋಗೋದು. ಆಸ್ ಆಫ್ ನಾವು ನಮಗಿನ್ನೂ ಇನ್ನೂ ಒಂದು ತಿಂಗಳು ಇರೋದ್ರಿಂದ ಅಷ್ಟಾಗಿ ಇನ್ನೂ ಪ್ಲೇಯರ್ಸ್ಗಳ ಮಾಹಿತಿ ನಮಗೆ ದೊರಕಿರಲ್ಲ. ಇವರೇ ಈ ಒಂದು ಸ್ಥಾನದಲ್ಲಿ ಆಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಯಾರ್ದಪ್ಪ ಮ್ಯಾಚ್ ಅಂತ ಹೇಳಿದ್ರೆ ಸನ್ರೈಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಸೊ RCB ಮತ್ತು CSK, RCB ಮತ್ತು KKR ಇವ್ರನ್ನ ಬಿಟ್ಟರೆ ಈ ಲೆವೆಲ್ಲಿಗೆ ಸ್ವಲ್ಪ ಆಪೋಸಿಟ್ ಘರ್ಷಣೆ ನಡೆಯೋ ಮ್ಯಾಚ್ಗಳು ಯಾವುದು ಅಂತ ಹೇಳಿದ್ರೆ ಈ ಎರಡು. ಯಾಕಂದರೆ ಯಾವಾಗ ಆಡಿದ್ರು ನಮಗೆ ಈ ಒಂದು ಮ್ಯಾಚ್ಗಳಲ್ಲಿ ಸಿಕ್ಕಾಪಟ್ಟೆ ನೇಲ್ ಬ್ಯಾಟಿಂಗ್ ಮೂಮೆಂಟ್ ಅಂತ ಇರುತ್ತೆ. ಅಂದರೆ ತುದಿಗಲ್ಲಲ್ಲಿ ಕೂತಿರ್ತೀವಿ, ಇವ್ರು ಗೆಲ್ತಾರೋ ಆ ಥರ ಇರುತ್ತೆ ಇವರಿಬ್ರು ಮ್ಯಾಚ್ ಯಾವಾಗಲೂ. ಸೊ ನೆಕ್ಸ್ಟ್ ಥರ್ಡ್ ಮ್ಯಾಚ್ ಯಾರ್ದಪ್ಪ ಅಂತ ಹೇಳಿದರೆ CSK ವರ್ಸಸ್ ಮುಂಬೈ ಅವರಂತೂ ಇಷ್ಟೂ ವರ್ಷಗಳಲ್ಲಿ ಪ್ರತಿ ವರ್ಷ ಸ್ಟಾರ್ಟಿಂಗ್ ಮ್ಯಾಚ್ನ ದೇವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಮುಂಬೈಯಲ್ಲಿ ಇಷ್ಟ ಆಗೋದು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ರೋಹಿತ್ ಶರ್ಮಾ ಅವರು.
ಸಿಕ್ಕಾಪಟ್ಟೆ ನಮಗೆ ಇಷ್ಟ ಆಗ್ತಾರೆ. ಸೊ ಅವರನ್ನಂತೂ ಅವರು ಯಾವ ಟೀಮಲ್ಲಿ ಇರಲಿ ಏನೇ ಇರಲಿ, ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ನನ್ನ ಪ್ರಕಾರ ಯಾವಾಗಲೂ ನನ್ನ ಕ್ಯಾಪ್ಟನ್ನು ನನ್ನ ರೋಹಿತ್ ಶರ್ಮಾನೇ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆ ಲೆವೆಲ್ಗೆ ನಾನು ಅವ್ರನ್ನ ಇಷ್ಟಪಡ್ತೀನಿ. ಸೊ ನಮ್ಮ ಕೊಹ್ಲಿ ಅವ್ರನ್ನ ಬಿಟ್ಟರೆ ಸೊ ಮುಂಬೈ ಅವ್ರದ್ದು ಮತ್ತು ಸಿ ಎಸ್ ಕೆ ಅವ್ರದ್ದು ಥರ್ಡ್ ಮ್ಯಾಚ್ ಇರುತ್ತೆ. ಸೊ ನೋಡಿದ್ರಲ್ವ, ಇಷ್ಟ ಆಗಿರುತ್ತೆ ಇವತ್ತಿನ ಒಂದು ಈ ವರ್ಷದ ಒಂದು IPLನ ಸ್ಟಾರ್ಟಿಂಗ್ ಮ್ಯಾಚ್ಗಳು. ಸೊ ಎಲ್ಲರೂ RCB ಮ್ಯಾಚ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್, ಎಲ್ರಿಗೂ ನಮಸ್ಕಾರ.